ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಂದು ಮತ್ತು ನಾಳಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ತುಂಬಾ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಭಾಗ್ಯಗೆ ತಲೆ ನೋವಾಗ್ತದೆ ಅಂತ ಹೇಳಿ ಆದಿ ಭಾಗ್ಯನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗ್ತಾರೆ. ತದನಂತರ ಒಂದು ಪಾರ್ಕ್ಗೆ ಬರ್ತಾರೆ. ಆ ಪಾರ್ಕಲ್ಲಿ ಒಂದು ವಯಸ್ಸಾಗಿರೋ ಅಜ್ಜಿ ತಾತ ಕುತ್ಕೊಂಡಿರ್ತಾರೆ. ಅವರನ್ನು ನೋಡ್ತಿದ್ದಾಗೆ ನೋಡಿ ಭಾಗ್ಯ ಅವರ, ನೀವು ನನ್ನ ಬದುಕಲ್ಲಿ ಬರ್ತಾ ಇದ್ದಿದ್ರೆ ಖಂಡಿತ ಕೂಡ ನನ್ನ ಬದುಕು ಒಂದು ಅತಿಥಿಯಾಗಿ ಹೋದಾಗಿರ್ತಿತ್ತು. ನೀವು ನನ್ನ ಬದುಕಿಗೆ ಬರೋ ತನಕ ನನಗೆ ಯಾವುದರ ಒಂದು ಆಸಕ್ತಿ ಕೂಡ ಇರಲಿಲ್ಲ. ನೀವು ಬಂದ ಮೇಲೆ ನನ್ನ ಬದುಕಿಗೆ ಒಂದು ಅರ್ಥ ಬಂದಿರೋದು, ಸಂಬಂಧ, ಪ್ರೀತಿ, ವಿಶ್ವಾಸ, ವಾತ್ಸಲ್ಯ ಎಲ್ಲರಿದ್ರ ಬೆಲೆ ಗೊತ್ತಾಗಿದೆ ನನಗೆ. ನಿಜಕ್ಕೂ ಈಗ ನನ್ನ ಬದುಕು ಅಲ್ಲಿದಾರಲ್ವ ಅವ್ರ ಥರ ಇದೆ ಅಂತ ಹೇಳಿ ಅಜ್ಜಿ ತಾತ ಜೋಡಿಯನ್ನು ತೋರಿಸ್ತಾರೆ. ನಂತರ ನೀವೇನಾದರೂ ಬರದೇ ಇದ್ದಿದ್ರೆ ಈ ಒಂದು ಭೂಮಿಗೆ ಅತಿಥಿಯಾಗಿ ಹೋಗ್ತದೆ. ನನ್ನದಲ್ಲದ ಒಂದು ಬದುಕಿರ್ತಿತ್ತು. ನನ್ನವರಂಥವ್ರು ಯಾರು ಕೂಡ ಈ ಒಂದು ಭೂಮಿಯಲ್ಲಿ ಇರ್ತಾನೆ ಇರಲಿಲ್ಲ ಅಂತ ಹೇಳಿ ಆದಿ ಹೇಳ್ತಾರೆ. ನಂತರ ಭಾಗ್ಯ ಮತ್ತು ಆದಿ ಹೊರಡಬೇಕಾದ್ರೆ ಕಾರಲ್ಲಿ ಹೋಗ್ತಾ ಭಾಗ್ಯಗೆ ಆ ಒಂದು ಮದುವೆ ವಿಷಯದಲ್ಲಿ ತನ್ನ ಮಗಳು ಒಪ್ಕೊಂಡಿಲ್ಲ ಅನ್ನೋ ಯೋಚನೆನೇ ಇರುತ್ತೆ. ಆ ಒಂದು ಸಮಯದಲ್ಲಿ ಆದಿ ಒಂದು ಮಾತನ್ನು ಹೇಳ್ತಾರೆ. ನೋಡಿ ಭಾಗ್ಯ ಅವರ, ನಿಮ್ಮ ಮದುವೆ ಆಗೋದು ತನ್ವಿ ಒಪ್ಕೊಂಡಾಗ ಮಾತ್ರನೇ, ತನ್ವಿ ಒಪ್ಕೊಳ್ಳೋ ತನಕ ನಾವಿಬ್ಬರು ಮದುವೆ ಆಗೋದೇ ಬೇಡ ಅಂತಾರೆ. ಭಾಗ್ಯಗೆ ತುಂಬ ಖುಷಿ ಆಗುತ್ತೆ. ಎತ್ತ ಕಡೆ ತನ್ಮಯ ಹೇಳಿರ್ತಕ್ಕಂಥ ಮಾತುಗಳನ್ನ ತನ್ವಿ ಯೋಚನೆ ಮಾಡ್ತಾಳೆ. ಹೌದಲ್ವಾ, ಈ ವಿಷಯದಲ್ಲಿ ನಾವು ಸ್ಯಾಕ್ರಿಫೈಸ್ ಮಾಡಬಹುದಲ್ವಾ ಅಂತ ಯೋಚನೆ ಮಾಡಿದ್ದೆ. ಭಾಗ್ಯ ಬರ್ತದಾಗೇ ಅಮ್ಮನ ಹೋಗಿ ಅಪ್ಕೋತಾಳೆ. ಅಮ್ಮ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಅಮ್ಮ, ನಿನಗೋಸ್ಕರ ನೀನು ನಮಗಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡಿದ್ಯಾ ಅಂಥದ್ರಲ್ಲಿ ನಾವು ಒಂದು ಸಣ್ಣ ಸ್ಯಾಕ್ರಿಫೈಸ್ ಮಾಡೋಕ್ಕಾಗೋದಿಲ್ವಾ, ದಯವಿಟ್ಟು ಕ್ಷಮಿಸ್ಬಿಡು. ನೀನು ಮತ್ತು ಆದಿಮ್ ಅಂಕಲ್ ಇಬ್ಬರು ಕೂಡ ಮದುವೆ ಆಗಿ ಅದಕ್ಕೆ ನನ್ನ ಒಪ್ಪಿಗೆ ಇದೆ ಅಂತ ಹೇಳಿ ಪ್ರೀತಿಯಿಂದ ಒಪ್ಕೋತಾಳೆ. ಅಮ್ಮಂಗೆ ತುಂಬ ಖುಷಿ ಆಗುತ್ತೆ. ಕೊನೆಗೂ ನನ್ನ ಮಗಳು ಮದುವೆಗೆ ಒಪ್ಕೊಂಬಿಟ್ಲು ಅಂತ. ಆದರೆ ತಾಂಡವ್ಗೆ ಇದು ಯೋಚನೆ ಆಗಿಬಿಟ್ಟಿದೆ. ತನ್ವಿ ಇಟ್ಕೊಂಡು ಹೇಗಾದರೂ ಈ ಮದುವೆನ ಮುರಿಬೇಕು ಅಂತ ಸ್ಕೆಚ್ ಹಾಕಿದಂಥ ತಾಂಡವ್ ತನ್ವಿ ಯಾವಾಗ ಹೋಗಿ ಅಮ್ಮನ ಅಪ್ಕೋತಿದ್ದಾಗೆ ಎಲ್ಲ ನನ್ನ ಪ್ಲಾನ್ ಉಲ್ಟಾ ಆಗ್ತಿದೆಯಲ್ಲ, ಈ ತನ್ವಿ ಕೂಡ ನನಗೆ ಉಲ್ಟಾ ಹೊಡೆದು ಕೈ ಕೊಟ್ಬಿಟ್ಲಲ್ಲ ಅಂತ ಯೋಚನೆ ಮಾಡ್ತಿದ್ದಾರೆ. ಹಾಗಿದ್ರೆ ಏನಾಗುತ್ತೆ ಮುಂದೆ ಅನ್ನೋದನ್ನು ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ ವೆಯ್ಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ